ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅಕ್ಕಿ ನುಚ್ಚಿನ ಹಪ್ಪಳ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ಹಸನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಚ್ಛವಾಗಿ. ಈ ರೀತಿ ಸ್ವಚ್ಛವಾಗಿ ಹಸನು ಮಾಡ್ಕೊಂಡಾದಮೇಲೆ ನೋಡಿ, ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ ನೀರಲ್ಲಿ. ಈ ರೀತಿ ಅಕ್ಕಿ ಬೆಳ್ಳಗಾಗೋವರೆಗೂ ತೊಳಿಬೇಕು ನೋಡಿ. ಈ ರೀತಿ ತೊಳೆದಾದ್ಮೇಲೆ ನೋಡಿ, ಅಕ್ಕಿಯನ್ನು ನಾನೀಗ 4 ದಿನ ಚಂದತಾಗ ನೀರಲ್ಲಿ ನೆನೆಸ್ಕೊಂಡು ಇಟ್ಕೋಬೇಕು ನೋಡಿರಿ ಅಕ್ಕಿ. ಈಗ ನೋಡಿ 4 ದಿನ ಆಗಿದೆ. ನಾನೀಗ ಅಕ್ಕಿ ಕುದಿಸ್ಕೋಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ. ಸ್ವಲ್ಪ ಬಕ್ಕುಳು ನೀರು ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೋಬೇಕು ನೋಡಿ ಒಲೆ ಮೇಲೆ. ಅದರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀರನ್ನು. ಈ ರೀತಿ ನೀರು ಚೆನ್ನಾಗಿ ಕುದ್ದಾದಮೇಲೆ ನೋಡಿ, ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೋಡಿರಿ, ನಾನು ಅಕ್ಕಿ 4 ದಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಲ್ವ, ಆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದರಲ್ಲಿ. ಈ ರೀತಿ ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು ನೋಡಿ ಚಮಚೆಯಿಂದ. ಅಕ್ಕಿಯನ್ನು ಹಾಗೆ ಚಮಚೆಯಿಂದ ತಿರುಗ್ಕೊಳ್ತಾ ಇರಬೇಕು ನೋಡಿರಿ, ಇಲ್ಲಾಂದರೆ ಅಕ್ಕಿ ಗಟ್ಟಿಯಾಗಿ ಒಂದೇ ಕಡೆ ಕೂತ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ರೀತಿ ಕುದ್ದದಲ್ರಿ. ಇವಾಗ ನಾನೀಗ ನೋಡಿ, ಈ ರೀತಿ ಅಕ್ಕಿ ಅನ್ನ ಆಗಿದೆಯಲ್ರಿ, ಇದಕ್ಕೆ ನಾನೀಗ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಜ್ಜಿಗೆ ಹಾಕ್ಕೊಂಡಾದ್ಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಈ ರೀತಿ ಮಿಕ್ಸ್ ಆದಮೇಲೆ ನೋಡಿ, ಮತ್ತೆ ಸ್ವಲ್ಪ ಕುದಿಸ್ಕೋಬೇಕು ನೋಡಿರಿ, ಅದು ಗಟ್ಟಿಯಾಗೋವರೆಗೂ. ಅನ್ನ ಚೆನ್ನಾಗಿ ಕುದಿಬೇಕು ನೋಡಿರಿ. ಅನ್ನ ಫುಲ್ಲು ಪೇಸ್ಟ್ ಆಗಬೇಕ್ರಿ, ಆ ರೀತಿ ಕುದಿಸ್ಕೋಬೇಕು ಅನ್ನವನ್ನು ನೋಡಿ. ಈ ರೀತಿ ಕುದಿಸ್ಕೋಬೇಕ್ರಿ. ನಾನೀಗ ಇದನ್ನು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿರಿ, 1 ಗಂಟೆ 2 ಗಂಟೆ ಆರಿದ್ಮೇಲೆ ನೋಡಿ ಈ ರೀತಿಯಾಗಿದೆ. ಇದಕ್ಕೆ ಏನೇನು ಹಾಕಬೇಕಂತ ಹೇಳ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ಜೀರಿಗೆ, ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಸಣ್ಣವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅನ್ನ ಆರ್ಯದ್ರಿ. ಆರಿದಾದ್ಮೇಲೆ ನೋಡಿ, ಜೀರಿಗೆ ಮತ್ತು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲವನ್ನು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಆಗಿರ್ತದೆ ರೀ ಅದು. ಅದಾದಮೇಲೆ ನೋಡಿ, ನಾನಿಲ್ಲಿ ಬಿಸಿಲಿಗೆ ಒಂದು ತಾಡ್ಪತ್ರೆಯನ್ನು ಹಾಸಿದ್ದೀನಿ ಅಥವಾ ಪ್ಲಾಸ್ಟಿಕ್ಕನ್ನು ಹಾಸಿದ್ದೀನಿ. ನಾನು ಹುಳಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ನಾನೀಗ ಜಲ್ಲಿ ಆಗಬೇಕಂತ ಒಂದು ಅರ್ಬಿಯನ್ನು ತೊಗೊಂಡಿದ್ದೀನಿ. ಅದನ್ನು ನೋಡಿ ನೀರಲ್ಲಿ ತೋಯಿಸಿದ್ದೀನಿ. ತೋಯಿಸಿದಾದ್ಮೇಲೆ ನೋಡಿ, ಅರ್ಬಿಯನ್ನು ಹಾಸಿ ಪ್ಲೇಟಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಹಪ್ಪಳ ಆಗ್ತದೆ ರೀ ಅದು. ಈ ರೀತಿನೇ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು. ಈ ರೀತಿ ಆದಮೇಲೆ ನೋಡಿ, ನಾನು 3 ಅಥವಾ 4 ದಿನ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ನೋಡಿರಿ ಹಪ್ಪಳ. 3 ಅಥವಾ 4 ದಿನ ಕಂಪಲ್ಸರಿ ಒಣಸ್ಕೋಬೇಕು ನೋಡಿರಿ ಹಪ್ಪಳ.